ಯೂಟ್ಯೂಬ್ ಚಾನಲ್ ಐ ಆಮ್ ಹೆಲ್ತಿ ಶೆಫ್. ನಾನು ಗಗನ. ಇವತ್ತು ನಾನು ಒಂದು ಕ್ವಿಕ್ ಆಗಿರುವಂತಹ ಪಾಯಸ ರೆಸಿಪಿ ತಗೊಂಡು ಬಂದಿದ್ದೀನಿ. ಯೂಶ್ವಲಿ ಮನೆಯಲ್ಲಿ ಅಕ್ಕಿಯಿಂದ, ಶಾವ್ಗೆಯಿಂದ, ರವೆಯಿಂದ ಮತ್ತೆ ಸಬ್ಬಕ್ಕಿಯಿಂದೆಲ್ಲ ಪಾಯಸ ಮಾಡ್ತಾರೆ. ಆದರೆ ಇವತ್ತು ನಾವು ಸಾಮೆ ಅಕ್ಕಿಯಿಂದ ಪಾಯಸ ಮಾಡೋಣ. ಈ ಅಕ್ಕಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂಡ. ಶುಗರ್ ಪೇಷಂಟ್ಸು ಇದರಿಂದ ಅನ್ನ ಎಲ್ಲ ಮಾಡ್ಕೊಂಡು ಊಟ ಮಾಡ್ತಾರೆ. ಅಷ್ಟು ಬೆನಿಫಿಟ್ಸ್ ಇದೆ ಈ ಅಕ್ಕಿಯಿಂದ. ಆದರೆ ಇವತ್ತು ನಾವು ಅದರಿಂದ ಒಂದು ಪಾಯಸ ಮಾಡೋಣ. ವೈಟ್ ಶುಗರ್ ಬಳಸ್ತೇನೆ, ಬೆಲ್ಲ ಹಾಕಿ ಈ ಪಾಯಸನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲು ನಾನು ಹೆಸರು ಬೇಳೆ ಮತ್ತೆ ಈ ಸಾಮೆ ಅಕ್ಕಿನ ಏನಿದೆ ಅದನ್ನ ನೀರಲ್ಲಿ ಒಂದು ಅರ್ಧದಿಂದ 1 ಗಂಟೆ ತನಕ ನೆನೆಸಿ ಇಟ್ಕೊಂಡಿದ್ದೀನಿ. ಆ ನೆನೆಸಿರೋ ಅಕ್ಕಿನ ಕುಕ್ಕರಲ್ಲಿ ಹಾಕೊಂಡು 2 ವಿಷಲ್, ಹೆಸರು ಬೇಳೆ ಮತ್ತೆ ಸಾಮೆ ಅಕ್ಕಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೆಲ್ಲನ ಪಾಕ ಹಿಡಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಕ್ವಿಕ್ ಆಗಿ ಪಾಯಸ ಮಾಡೋಣ ಬನ್ನಿ. ಸೊ ಸಾಮೆ ಅಕ್ಕಿ ಪಾಯಸ ಮಾಡೋಕ್ಕೆ ಮೊದಲು ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ಇದು ಸಾಮೆ ಅಕ್ಕಿ. ನೋಡೋಕ್ಕೆ ಅಕ್ಕಿ ಈ ರೀತಿ ಕಾಣಿಸುತ್ತೆ, ಸಣ್ಣ ಸಣ್ಣದಾಗಿ ಸಾಸಿವೆ ಸೈಜಲ್ಲಿ ಇರುತ್ತೆ. ಸೊ ಇದನ್ನು 1 ಕಪ್ ತೊಗೊಂಡಿದ್ದೀನಿ. ಮತ್ತು ಹೆಸರು ಬೇಳೆನ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು ತುಪ್ಪ, ದ್ರಾಕ್ಷಿ, ಗೋಡಂಬಿ, ಕಾಯಿ ತುರಿ, ಬೆಲ್ಲ, ಮತ್ತು ನಾನು ಇಲ್ಲಿ ಒಂದು 4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಹೇಳ್ದಂಗೆ ಸಾಮೆ ಅಕ್ಕಿ ಮತ್ತು ಹೆಸರು ಬೇಳೆನ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು. ಹಾಗೆ ಇಲ್ಲಿ ಬೆಲ್ಲನ ಪಾಕ ಹಿಡಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಬೆಲ್ಲಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದು ಬೆಲ್ಲ ಎಲ್ಲ ಮೆಲ್ಟ್ ಆಗೋ ತನಕ ಪಾಕ ಹಿಡ್ಕೊಂಡಿದ್ದೀನಿ ಅಷ್ಟೇ. ಸೊ ಗೈಸ್, ಮೊದಲನೇದಾಗಿ ನಾನು ಸ್ವಲ್ಪ ತುಪ್ಪನ ಪ್ಯಾನ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾವೇನು ದ್ರಾಕ್ಷಿ ಗೋಡಂಬಿ ತೆಗೆದಿಟ್ಕೊಂಡಿದ್ದೀವಿ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ಅದನ್ನು ತೆಗೆದು ವಾಪಸ್ ಇದೇ ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಸೊ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ತೆಗೆದಿಟ್ಕೊಂಡ್ಮೇಲೆ ನಾನು ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ಬೇಯಿಸ್ಕೊಂಡಿರುವಂತಹ ಸಾಮೆ ಅಕ್ಕಿ ಮತ್ತು ಹೆಸರು ಬೇಳೆ ಏನಿದೆ ಇದನ್ನು ಅದಕ್ಕೆ ಹಾಕೋತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಮೆಲ್ಟ್ ಆಗಲಿ. ಸೊ ಗೈಸ್, ಇಲ್ಲಿ ಹಾಕೊಂಡು ತುಪ್ಪದಲ್ಲಿ ನಾನು ಇವಾಗ ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸಾಮೆ ಅಕ್ಕಿನ. ಇವಾಗ ಇದಕ್ಕೆ ಬೆಲ್ಲನ ಪಾಕ ಸೊ ಗೈಸ್, ಇಲ್ಲಿ ನಾನು ಬಿಸಿ ತುಪ್ಪಕ್ಕೆ ಸಾಮೆ ಅಕ್ಕಿನ ಹಾಕೊಂಡಿದ್ದೀನಿ. ಈಗ ಬೆಲ್ಲನ ಏನು ಪಾಕ ಹಿಡಿದು ಇಟ್ಕೊಂಡಿದ್ದೀನಿ ಇದನ್ನ ಹಾಕೋಣ. ನಾನು ಇದನ್ನ ಜಾಲರಾಯಿಂದ ಹಾಕ್ತಾ ಇದ್ದೀನಿ, ಡೈರೆಕ್ಟಾಗಿ ಹಾಕೋತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಬೆಲ್ಲದಲ್ಲಿ ಕಸ ಅಥವಾ ಧೂಳು ಆ ಥರ ಏನಾದರೂ ಇದ್ದರೆ ಅದು ಇದ್ರ ಮೂಲಕ ಬಂದ್ಬಿಡ್ಲಿ ಅಂತ, ಸೇಫ್ಟಿಗೋಸ್ಕರ. ಇಲ್ಲಿ ನೋಡಿ, ಸೊ ಇಲ್ಲಿ ಕಾಣಿಸ್ತಾ ಇದೆಯಾ, ಈ ಥರ ಇರುತ್ತೆ. ಅದಕ್ಕೋಸ್ಕರ ಬೆಲ್ಲ ಪಾಕನ ಪ್ರತಿ ಸಲ ಹಾಕೋಕ್ಕಿಂತ ಮುಂಚೆ ಆ ಥರ ಜಾಲರಾಯಿಂದ ಹಾಕಬೇಕು. ಈಗ ಬೆಲ್ಲದ ಪಾಕ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಬ್ಲೆಂಡ್ ಆಗಲಿ ಚೆನ್ನಾಗಿ, ಅಂದರೆ ಒಂದಕ್ಕೊಂದು ಮಿಕ್ಸ್ ಆಗಲಿ ಪಾಕ ಮತ್ತು ಅಕ್ಕಿ. ಅದಕ್ಕೆ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ. ಗೈಸ್, ನಾನು ಬೆಲ್ಲ ಮತ್ತು ಈ ಅಕ್ಕಿ ಬೇಳೆ ಇದನ್ನೆಲ್ಲ ಕಣ್ಣಳತೆ ಕ್ವಾಂಟಿಟಿಯಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ನಿಮಗೆ ಎಕ್ಸಾಕ್ಟಾಗಿ ಕ್ವಾಂಟಿಟಿ ಹೇಳಬೇಕಂದ್ರೆ 1 ಕಪ್ ಬೆಲ್ಲ, ಬೇಳೆ ಮತ್ತು ಈ ಅಕ್ಕಿನ ಕಣ್ಣಳತೆಯಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ನಿಮಗೆ ಎಕ್ಸಾಕ್ಟಾಗಿ ಕ್ವಾಂಟಿಟಿ ತಿಳಿಸ್ಬೇಕು ಅಂತ ನನಗೆ ಇವಾಗ ಸಡನ್ ಆಗಿ ನೆನಪಾಯಿತು. ಸೊ 1 ಕಪ್ ಅಷ್ಟು ಸಾಮೆ ಅಕ್ಕಿ ತಗೊಂಡಿದ್ದೀನಿ. ಸೊ ಈ ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ದೊಡ್ಡ ಕಪ್ ಆಗುವಷ್ಟು ಬೆಲ್ಲ, ಯಾಕಂದರೆ ಹೆಸರು ಬೇಳೆ ಸಾಮೆ ಅಕ್ಕಿ ಎರಡನ್ನೂ ಹಾಕ್ತಾ ಇರೋದ್ರಿಂದ ಬೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೋಬೇಕು. ನೀವು ಸಿಹಿನ ಹೆಚ್ಚಿಗೆ ಇಷ್ಟಪಡ್ತೀರಾ ಅಥವಾ ಕಡಿಮೆ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಅದ್ರ ಪ್ರಕಾರವಾಗಿ ಬೆಲ್ಲದ ಕ್ವಾಂಟಿಟಿನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ ಈ ಕ್ವಾಂಟಿಟೀಸ್ನ ನಾನು ಇವಾಗ ಹೇಳ್ತಾ ಇದ್ದೀನಿ. ಗೈಸ್, ಇಲ್ಲಿ ನಮ್ಮ ಸಾಮೆ ಅಕ್ಕಿ ಪಾಯಸ ಆಲ್ಮೋಸ್ಟ್ ರೆಡಿ ಆಗಿದೆ. ನಾನು ಇದನ್ನು ಆದಷ್ಟು ಈ ಥರ ವಾಟರ್ ಕನ್ಸಿಸ್ಟೆನ್ಸಿಯಲ್ಲೇ ಇಟ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಕುದಿಸ್ಕೊಂಡು ಗಟ್ಟಿಯಾಗಿ ಮಾಡ್ಕೊಂಡಿಲ್ಲ, ಯಾಕಂದರೆ ಇದು ತಣ್ಣಗಾಗಬೇಕಾದ್ರೆ ಮತ್ತೆ ಗಟ್ಟಿ ಆಗುತ್ತೆ, ಯಾಕಂದರೆ ಅದರಲ್ಲಿ ಹೆಸರು ಬೇಳೆ ಎಲ್ಲ ಇರೋದ್ರಿಂದ. ಈಗ ನಾನು ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನ ಹಾಕೋತಾ ಇದ್ದೀನಿ. ಹಾಗೆ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ.
ಮತ್ತು ಹಸಿ ಕಾಯಿ ತುರಿನ ಹಾಕೋತಾ ಇದ್ದೀನಿ. ನೀವು ಒಣ ಕೊಬ್ಬರಿನ ಬೇಕಾದರೆ ತುರಿದು ಹಾಕೋಬೋದು ನಿಮ್ಮ ಪ್ರಿಫರೆನ್ಸಸ್ ತಕ್ಕಂಗೆ, ಅಥವಾ ಹಸಿದೆ ಕಾಯಿ ತುರಿನ ಹಾಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಈಗ ನಮ್ಮ ಪಾಯಸ ರೆಡಿಯಾಗಿದೆ. ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ. ಗೈಸ್, ನಮ್ಮ ಬೆಲ್ಲ ಅಯ್ಯೋ ಸೊ ಗೈಸ್, ಇಲ್ಲಿ ನಮ್ಮ ಸಾಮೆ ಅಕ್ಕಿ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಮಕ್ಕಳಿಗೆ ಕೂಡ ಕೊಡ್ಬೋದು. ಅದರಿಂದ ಅನ್ನ ಮಾಡಿ, ನಾನು ಹೇಳಿದೆ ಆಗಲೇ ಶುಗರ್ ಪೇಷಂಟ್ಸ್ ತಗೋತಾರೆ ಅಂತ, ಆ ಥರ ಅನ್ನ ಮಾಡ್ಬಿಟ್ಟು ಮಕ್ಳಿಗೆ ಕೊಟ್ಟರೆ ಅವ್ರು ನಿಜವಾಗ್ಲೂ ತಿನ್ನೋದಿಲ್ಲ. ಯಾಕಂದ್ರೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಎಲ್ಲ ಟೇಸ್ಟಿಯಾಗೇ ಬೇಕಾಗಿರುತ್ತೆ. ಸೊ ಈ ರೀತಿ ಪಾಯಸ ಮಾಡಿ ನೀವು ಟ್ರೈ ಮಾಡಿ ನೋಡಿ, ಅವ್ರಿಗೆ ಇಷ್ಟ ಆಗತ್ತೆ. ಇದನ್ನ ತಿಂದರೆ ಬೇಗ ಎನರ್ಜಿ ಬರುತ್ತೆ. ಸ್ಪೆಷಲಿ ಹುಷಾರಿಲ್ಲದೆ ಇರೋಂತಹ ಟೈಮಲ್ಲಿ ಊಟ ಸೇರ್ತಾ ಇರಲ್ಲ, ತಿಂದ್ರೂ ಇಷ್ಟಿಷ್ಟೇ ಊಟ ಸೇರ್ತಾ ಇರುತ್ತೆ. ಆ ಥರ ಟೈಮ್ಗಳಲ್ಲಿ ಈ ಥರ ಇದು ಒಂದು ಮಿಲೆಟ್, ಇದನ್ನು ತಿಂದರೆ ನಿಮಗೆ ಎನರ್ಜಿ ಬೇಗ ಬರುತ್ತೆ. ಮತ್ತು ಸ್ವಲ್ಪ ಕನ್ಸ್ಯೂಮ್ ಮಾಡಿದ್ರೇ ನೀವು ಜಾಸ್ತಿ ಎನರ್ಜಿ ನಿಮಗೆ ಸಿಗತ್ತೆ. ಸೊ ಇದು ಒಂದು ಬಹಳ ಹೆಲ್ತಿ ಪಾಯಸ. ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಈ ಪಾಯಸದ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಗೈಸ್, ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಹಾಗೆ ನೋಡ್ತಾ ಇದ್ದೀರಾ, ಆಮೇಲೆ ಲಾಸ್ಟಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀರಾ. ಸೊ ನೋಡ್ತಾ ಇದ್ದೀರಾ ವೀಡಿಯೋಸ್ನ, ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ನ ಹಾಗೆ ನಿಮ್ದೇನಾದರೂ ಸಜೆಷನ್ಸ್ ಇದ್ದರೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳೋಕ್ಕೆ ಅಥವಾ ಹೊಸ ರೆಸಿಪೀಸ್ನ ಟ್ರೈ ಮಾಡ್ಕೊಳ್ಳೋಕ್ಕೆ ನನಗೂ ಎನ್ಕರೇಜ್ಮೆಂಟ್ ಸಿಗುತ್ತೆ. ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು ಸೂನ್.